ಸರ್ಕಾರ 40% ಭ್ರಷ್ಟಾಚಾರವನ್ನ ಬಹಿರಂಗಗೊಳಿಸೋದಕ್ಕೋಸ್ಕರ ಈ ರೀತಿ ಪೊಲೀಸರ ಮೂಲಕ ಬೆದರಿಕೆ ಒಡ್ಡೋದು ಸರಿಯಿಲ್ಲ. ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರದಲ್ಲಿ ಇಡಿ, ಐಟಿ, ಸಿಬಿಐ ಉಪಯೋಗಿಸ್ತಾ ಇದ್ರು. ಇಲ್ಲಿ ಪೊಲೀಸ್ ಅವ್ರನ್ನ ಉಪಯೋಗಿಸ್ತಾ ಇರೋದು ಪ್ರಾರಂಭ ಮಾಡಿದ್ದಾರೆ. 2 ತಿಂಗಳು ಎಷ್ಟು ಮಾಡ್ತಾರೆ ನಾವು ನೋಡ್ತೀವಿ, ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀವಿ. ಅದೇನು ಹೊಸದೇನಲ್ಲ, ಆಶ್ಚರ್ಯ ಬೀಳ್ಬೇಕಾದಿಲ್ಲ. ಧ್ವನಿ ಎತ್ತವ್ರಿಗೆ ಇಡಿ, ಸಿಬಿಐ, ಐಟಿ ಮಾಡ್ತಾ ಇದ್ರು. ಈಗ 40% ಅಂದಾಗ ಯಾಕೋ ಇಡಿ ಮತ್ತೆ ಅವರೆಲ್ಲ ವಾಪಸ್ ಹೋಗ್ತಾರೆ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿಯವರು ಬಹಳ ಜನ ಸಿಕ್ಕಾಕೋತಾರೆ, ಅದಕ್ಕೋಸ್ಕರ ಮಾಡ್ತಾ ಇಲ್ಲ. ಸರ್, ಇವತ್ತೇನಾದ್ರೂ ದಾಖಲೆಗಳೇನಾದ್ರೂ ಬಿಡುಗಡೆ ಮಾಡ್ತೀವಿ? ಯಾಕಂದ್ರೆ ಇವತ್ತು ಈ ಭ್ರಷ್ಟಾಚಾರ 40% ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತಂತೆ. ನೀವು ಯಾವ ಚರ್ಚೆ ಆದ್ರೆ ಎಲ್ಲ ತಯಾರಿದೆ, ದಾಖಲೆಗಳು ಸಮೇತನೇ ಹೇಳ್ತೀವಿ. ಮೊನ್ನೆ ತಾನೇ ಮೊಲಾಸಿಸ್ ಬೇರೆ ಒಂದು ಪ್ರಕರಣ ಆಗಿದೆ. ಮೊಲಾಸಿಸ್ ಕರ್ನಾಟಕ ರಾಜ್ಯದಿಂದ ಹೊರಗಡೆ ಕಳ್ಸಂಗಿಲ್ಲ. ಅದನ್ನ ಸುಮಾರು 2-3 ಲಕ್ಷ ಟನ್ನಷ್ಟು ಮೊಲಾಸಿಸ್ನ ಗೋವಾ ಮೂಲಕ ಮಹಾರಾಷ್ಟ್ರ ಕಳಿಸ್ತಾ ಇದ್ದಾರೆ. ಅದರಲ್ಲಿ ಭಾರಿ ಹಗರಣ ಆಗಿದೆ. ಅದನ್ನು ನಾವು ಸ್ವಲ್ಪ ಎಕ್ಸ್ಪೋಸ್ ಮಾಡ್ತೀವಿ. ಯಾಕಂದ್ರೆ ಮೊಲಾಸಿಸ್ ಅಲ್ಲಿ ಕಳಪೆ ಸಾರಾಯಿ ಮಾಡ್ತಾರೆ, ಕಳಬಟ್ಟಿ ಸಹ ಮಾಡ್ತಾರೆ. ಮಾನ್ಯ ಸಿ.ಟಿ. ರವಿ ಅವರು ಮೊನ್ನೆ ನಾನು ಹೇಳಿದ ವಿಚಾರದಲ್ಲಿ ಕೆಲವು ಟೀಕೆ ಟಿಪ್ಪಣಿಗಳು ಮಾಡೋ ಸಂದರ್ಭದಲ್ಲಿ ಬಹಳ ಒಳ್ಳೆ ಮನುಷ್ಯ ಅವರು. ಬೆಳಿಗ್ಗೆ ಹೊತ್ತು ಕುಂಕುಮ ಇಟ್ಕೊಂಡು ಹೊರಗಡೆ ಬರ್ತಾರೆ. ಆದರೆ ಆ ಟೀಕೆ ಟಿಪ್ಪಣಿ ಮಾಡೋ ಸಂದರ್ಭದಲ್ಲಿ ಹೆಂಡ ಮಾರೋರೆಲ್ಲ ಕೊಲೆಗಡಕರು, ಹೆಂಡ ಕುಡಿಸ್ತಾರೆ, ಹೆಂಡ ನಾ ಕುಡಿಯೋದಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಇವ್ರ ಗುರು ಯಡಿಯೂರಪ್ಪನವರು ಇದ್ದಾಗ 2008ನೇ ಇಸ್ವಿನಲ್ಲಿ ಸಾರಾಯಿ ಮಾರ್ತಕ್ಕಂಥವ್ರು ಸರ್ಕಾರವನ್ನು ನಿಯಂತ್ರಣ ಮಾಡ್ತಾರೆ ಅಂತ ಹೇಳಿ ಸಾರಾಯಿ ಬಂದ್ ಮಾಡಿಸಿದ್ರು. ಸಾವಿರಾರು ಜನ ರಸ್ತೆ ಪಾಲಾದ್ರು. ಈಗ ಹೆಂಡದ ಮೇಲೆ ಅವ್ರಿಗೆ ಕಣ್ಣಿದೆ. 24,000 ಕೋಟಿ ರೂಪಾಯಿ ತೆರಿಗೆ ಕಟ್ತಾರೆ ಈ ಕರ್ನಾಟಕ ರಾಜ್ಯದ ಬೊಕ್ಕಸಕ್ಕೆ. ಇವ್ರಿಗೇನಾದ್ರೂ ಅವರೆಲ್ಲ ಕೊಲೆಗಡಿಕರು ಅಂದ್ರೆ ಅದನ್ನು ಸಹ ಗುಜರಾತ್ ಮಾಡಲ್ ತರ ಪಾನ ನಿರೋಧ ಮಾಡಿಬಿಡ್ಲಿ. ಆದ್ರಿಂದ ಯಾವುದೋ ಒಂದು ಆ ಕಸಬಲ್ಲಿ ನಂಬ್ಕೊಂಡಿರ್ತಕ್ಕಂಥವ್ರ ಮೇಲೆ ಕೊಲೆಗಡಿಕರು ಅಂತ ಹೇಳ್ತಕ್ಕಂಥದ್ದು ನೋಡಿದ್ರೆ ಅವರು ಬಹುಶಃ ಅವತ್ತು ಎಳ್ಳು ಅಮಾವಾಸ್ಯೆ ಅವ್ರಿಗೆ ಸಾರಾಯಿ ಎಂಡ ಏನೂ ಸಿಕ್ಕಿರಲ್ಲ, ಕಳಬಟ್ಟಿ ಕುಡಿದು ಬಂದು ಈ ಭಾಷಣ ಮಾಡಿರ್ಬೇಕು. ನನ್ನ ಬ್ಯಾಕ್ಗ್ರೌಂಡ್ ಬಹಳ ಎಲ್ಲರೂ ಇಡೀ ದೇಶಕ್ಕೆ ಗೊತ್ತಿದೆ ಇವ್ರಿಗೆ. ಇವ್ರು ಈಗ ಕಳೆಬಿಟ್ಟಿದ್ದಾರೆ. ಇವ್ರು 78ರಲ್ಲಿ ಇನ್ನೂ ಸಣ್ಣ ಹುಡುಗರಿದ್ದಾಗಲೇ ನಾನು ಚಿಕ್ಕಮಗಳೂರಲ್ಲಿ ಇಂದಿರಾ ಗಾಂಧಿ ಎಲೆಕ್ಷನ್ ಇಂದ ನೋಡಿದ್ದೀನಿ. ನನ್ನ ಬ್ಯಾಕ್ಗ್ರೌಂಡ್ ಇದ್ರೆ ಕೇಂದ್ರದಲ್ಲೂ ಸರ್ಕಾರ ಇವ್ರದೇ, ದೇಶದ ತುಂಬಾ ಸರ್ಕಾರ ಇವರೇ. ಒಂದೇ ಒಂದು FIR ನನ್ನ ಮುಂದೆ ತೋರಿಸಿದ್ರೆ ನಾನು ರಾಜಕೀಯ ಬಿಡ್ತೀನಿ. ಇಲ್ಲಾಂದ್ರೆ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳು ಎಷ್ಟಿದೆ ಅಂತ ಹೇಳಿ. ಇವ್ರು MLA ಆಗ್ಬಿಟ್ಟು ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ದಾರೆ, ದನದ ಮಾಂಸ ಮಾರ್ಬಿಟ್ಟು ಕಳ್ಸಾಗಣೆ ಮಾಡೋರಿಂದ ದುಡ್ಡು ತಗೊಂಡು ಎಷ್ಟು ಮಾಡಿದ್ದಾರೆ, ಹಫ್ತಾ ವಸೂಲಿ ಮಾಡಿ, ಮತ್ತೆ ಕಳಬಟ್ಟಿ ಸಾರಾಯಿಗಳಿಗೆಲ್ಲ ಪ್ರೋತ್ಸಾಹ ಕೊಟ್ಬಿಟ್ಟು ಎಷ್ಟು ಹಣ ಮಾಡಿದ್ದಾರೆ. ಇಲ್ಲಾಂದ್ರೆ ಅಷ್ಟೊಂದು ಹಣ ಒಬ್ಬ MLA ಮಾಡ್ಲಿಕ್ಕೆ ಆಗೋದಿಲ್ಲ. ನಂದು ಏನೇನು ನನ್ನ ಸಂಪಾದನೆ ಇದೆ ಎಲ್ಲ ತನಿಖೆ ಆಗಲಿ, ಇವ್ರದ್ದು ತನಿಖೆ ಆಗಲಿ, IT, ED, CBI ಎಲ್ಲ ರೈಡ್ ಆಗ್ಬಿಡ್ಲಿ. ಬಹಿರಂಗ ಚರ್ಚೆ ಅವ್ರ ಮುಂದೆ. ಬೆಂಗಳೂರಲ್ಲಿ ಏನೇನು ಮಾಡಿದ್ದಾರೆ, ಚಿಕ್ಕಮಗಳೂರಲ್ಲಿದ್ದಾಗ ಆಲ್ದೂರು ಇವ್ರೂರು, ಅಲ್ಲಿಂದ ಬರಬೇಕಾದ್ರೆ ಬಸ್ಸಲ್ಲೂ ಬರ್ತಾ ಇರಲಿಲ್ಲ. ಯಾರಾದ್ರೂ ಲಿಫ್ಟ್ ಕೊಡಬೇಕಾಗಿತ್ತು ಸ್ಕೂಟ್ರಲ್ಲಿ. ಇವತ್ತು ಸ್ಕೂಟ್ರಿಂದ SUV ಹೆಂಗಿದೆ ಅನ್ನೋದು ಹೇಳಬೇಕಾಗುತ್ತೆ. ನನ್ನ ಚರಿತ್ರೆ ಏನು ಹೇಳೋದು ಬೇಕಾಗಿಲ್ಲ. ನಾನು ಇಡೀ ದೇಶದಲ್ಲಿ ಹೋಗಿದ್ದೀನಿ, ಪ್ರಪಂಚದಲ್ಲಿ ಹೋಗಿದ್ದೀನಿ. ಯಾರು ಅಲ್ಲಲ್ಲ, ಅದು ಎಷ್ಟು ಕೋಟಿ ಬಾಳ್ತಾರೆ ಅಂತ ನಮ್ಮ ಲಕ್ಷ್ಮಣ್ ಅವರು 3,000 ಕೋಟಿ ರೂಪಾಯಿ ಅಂತೇಳಿ ಮೈಸೂರಲ್ಲಿ ಆಪಾದನೆ ಮಾಡಿದ್ದಾರೆ. ಅದಕ್ಕೆ ತಲೆ ಕೆಡಿಸ್ಕೊಂಡ್ಬಿಟ್ಟು ಪಾಪ ಎಳ್ಳಮೋಸೆ ದಿವಸ ಸಾರಾಯು ಮತ್ತೆ ವಿಸ್ಕಿ ಸಿಕ್ಕಿಲ್ಲ, ಕಳಬಟ್ಟಿ ಕುಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಇವೆಲ್ಲ ಮಾತಾಡಿದ್ದಾರೆ. ಅಲ್ಲಲ್ಲ, ಜನಾರ್ದನ್ ರೆಡ್ಡಿ ಅವರು ಪಾಪ ಸುಷ್ಮಾ ಸ್ವರಾಜ್ ಅವ್ರಿಗೆ ಪ್ರಧಾನಮಂತ್ರಿ ಮಾಡಿ 3,000 ಕೋಟಿ ರೂಪಾಯಿ ನನ್ನ ಹತ್ರ ಇದೆ ಅಂದ್ರು. ಪಾಪ ಜೈಲ್ಗೆ ಹೋದ್ರು. ಈಗ ಅವರು ಬಿಜೆಪಿ ವಿರುದ್ಧ ಮಾಡಿದ್ರೆ ಡೆಫಿನೆಟ್ ಜೈಲ್ಗೆ ಹೋಗ್ತಾರೆ. ನಮ್ಮ ವಿರುದ್ಧ ಮಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ, ನಾವು ಹೋರಾಟ ಮಾಡ್ತೀವಿ. ಅದೇ ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ಒಂದು ಕಾಲದಲ್ಲಿ ಸುಷ್ಮಾ ಸ್ವರಾಜ್ ಅವ್ರಿಗೆ ಅವ್ರ ಮನೆ ಇವರು ಬಂದ್ಬಿಟ್ಟು ಲಕ್ಷ್ಮೀ ಪುತ್ರರು ಅಂತ ಇದ್ರು. ಆ ಸಂದರ್ಭದಲ್ಲಿ 3,000 ಕೋಟಿ ನನ್ನ ಹತ್ರ ಇದೆ, ಅವ್ರನ್ನ ಪ್ರಧಾನಮಂತ್ರಿ ಮಾಡ್ತೀನಿ ಅಂದ್ರು. ಈಗ ಯಾರನ್ನ ಮಾಡ್ತಾರೆ ಮಾಡೋದಿಲ್ಲ ಅನ್ನೋದು ಗೊತ್ತಿಲ್ಲ. ಅದರಿಂದ ಕಾದ್ ನೋಡೋಣ.